ಅರುಣ, ಕನ್ನಡಿಯಲ್ಲಿ ಯಾರ ನೋಡಕ್ ಹೋಗಿದ್ದಾನೆ? ರಾತ್ರಿ ಸಂತಾನ ನನ್ ಜೊತೆನೆ ಮಲ್ಕೊಂಡಿದ್ದ. ತಿರುಗಿ ನೋಡಿದ್ರೆ ಅವನ್ ಕಾಣಿಸ್ತಾನೆ ಇಲ್ಲ. ನೆನ್ನೆ ಅವ್ರ ಅಪ್ಪ, ಇವತ್ತು ಸಂತಾನ. ಮುಗಿದಾಯ್ತು. ಒಂದ್ ವೇಳೆ ಬಿಗ್ ಬಾಸ್ ತರ ದೇವ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗುತ್ತೋ ಏನೋ. ಇಲ್ಲಿರೋ ಒಬ್ಬೊಬ್ರು ಕಾಣದಿರೋದಕ್ಕೆ ಕಾರಣ ಭೂತ ಅಲ್ಲ, ಅಣ್ಣ. ಎಲ್ಲ ಜನರಿಗೆ ನನ್ನ ಬರುವಿಕೆಯನ್ನು ಕಾಯ್ತಾ ಇರೋದು ಏನಕ್ಕೆ ಅಂತ ಕೇಳಬಹುದೇ? ನನ್ಗೆ ಅರ್ಥ ಆಯ್ತು. ಆದ್ರೂ ನಿಮ್ಮ ಮುಖಗಳನ್ನ ನೋಡ್ತಾ ಇದ್ರೆ ಒಂದು ರೀತಿ ಭಯ ಕಾಣಿಸ್ತಾ ಇದೆ. ನಿಮ್ಗಳಿಗೆ ಏನಾದ್ರೂ ಸಮಸ್ಯೆನಾ? ಬಾತ್ರೂಮ್ ಲೈಟು ಆನೆ ಆಗ್ತಾ ಇಲ್ಲ. ಏನದು? ಕರ್ನಾಟಕದಲ್ಲಿ ನೀರಿನ ಸಮಸ್ಯೆನಾ? ಚಿಂತೆ ಮಾಡಕೋಬೇಡಿ. ಬುಜ್ಜಿ ನೋಡ್ಕೊಂತಾನೆ. ಅವ್ರ ಹತ್ರ ನಿನ್ ಸ್ನೇಹಿತ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹೇಳು. ನಾನ್ಯಾಕೆ ಅಳ್ಬೇಕು? ಇಲ್ಲಿ ಸೇರಿರೋ ಎಲ್ರಿಗಿನ ದೊಡ್ಡನು ಯಾರು ಅಂತ ಗೊತ್ತಾ? ಯಾರು? ನೀವೇ. ಎಸ್, ಇಲ್ಲಿ ಎಲ್ರಿಗಿನ ಸೀನಿಯರ್ ನೀವೇನೆ. ಸೊ ಇಲ್ಲಿ ಒಳ್ಳೇದು ಕೆಟ್ಟದು ಎಲ್ಲದಕ್ಕೂ ಕೂಡ ನೀವೇ ನೋಡ್ಕೋಬೇಕು. ಇದೇ ಗೆಟಪ್ ಅಲ್ಲಿ ಹಾಗೆ ಹೋಗಿ ಮೇಂಟೈನ್ ಮಾಡಿ ಹೋಗಿ. ಲೇ, ಅವನ್ ಯಾವ ದೊಡ್ಡ ಮನುಷ್ಯ ಅಂತ ಅವನ್ನ ಅಲ್ಲಿ ಕಳ್ಸ್ಬಿಟ್ಯ ನೀನು? ಅಣ್ಣ, ನನ್ ಫ್ರೆಂಡ್ ಕಾಣಿಸ್ತಾ ಇಲ್ಲ. ಯೋ, ಅಣ್ಣ ಅಂತ ಅಳ್ಕೊಂಡು ಮಾತಾಡು. ಅಣ್ಣ, ನನ್ನ ಫ್ರೆಂಡ್ ಕಾಣಿಸ್ತಾ ಇಲ್ಲ. ಅಯ್ಯೋ ಮಗ, ಹುಡುಕೊಡಯ್ಯ, ನನ್ನ ಫ್ರೆಂಡ್ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ. ಹುಡುಕೊಡಿ. ಅಯ್ಯೋ, ಮೈ ಡ್ಯಾಡ್ ಈಸ್ ಮಿಸ್ಸಿಂಗ್. ಆ ಓಲ್ಡ್ ಮ್ಯಾನ್ ಕರ್ಣನ ಏನ್ ಶಿವ? ಅಣ್ಣ ಫಸ್ಟ್ ಬಂದಿದ್ದು ನಿಮ್ಮಪ್ಪ ಓಡೋಗಿ ಕಾಲ್ ಮೇಲೆ ಬಿದ್ದು ಕ್ಷಮೆ ಕೇಳಿದ್ದು. ಅವ್ರು ಏನ್ ಮಾಡಿದ್ರು ಅಂತ ತಲೆ ಮೇಲೆ ಕೈ ಇಟ್ರು. ಅದಕ್ಕೆ ಅಪ್ಪ ಮಿಸ್ಸಿಂಗ್. ಈಗ ಏನ್ ಹೇಳಕ್ ಬರ್ತಾ ಇದೀಯ ನೀನು? ಅಪ್ಪ ಕಾಣಿಸ್ತಾ ಇಲ್ಲ ಅಂತ ಸಂಧಾನ ಅಳೋದನ್ನ ನೋಡಿ ಅಣ್ಣ ಸಂಧಾನ ತಲೆ ಮೇಲೆ ಮತ್ತೆ ಆಶೀರ್ವಾದ ಮಾಡಿದ್ರು. ಇವತ್ತು ಸಂಧಾನ ಮಿಸ್ಸಿಂಗ್. ಅಂದ್ರೆ ನೆಕ್ಸ್ಟ್ ಕಾಣದೆ ಹೋಗೋದು ಆ ಮಿಲಿಟರಿ ಮ್ಯಾನೇನಾ? ಅದು ನಾಳೆನೆ ಗೊತ್ತಾಗೋದು. ಅವನು ಕಾಣದೆ ಹೋಗ್ಬೋದು. ವಾಟ್? ಇಟ್ಸ್ ರಾಂಗ್. ಮಣಿ, ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಶಿವ, ಅವನನ್ನ ಕರ್ತಿದ್ನೆಲ್ಲ ಹೇಳು. ಅವರೆಲ್ಲ ಪಾಪ, ನಾವು ಕಣ ಪಾಪಿಗಳು. ಅದು ಮನುಷ್ಯ ಅಲ್ಲ, ಅದ್ರ ಜೊತೆ ಹೋರಾಡಿ ಜಗಳ ಮಾಡೋದಕ್ಕೆ ಅದೊಂದು ಶಕ್ತಿ. ಅದ್ರ ಜೊತೆ ಯುದ್ಧ ಮಾಡೋದಕ್ಕೆ ನಾವು ಅಷ್ಟು ದೊಡ್ಡ ವ್ಯಕ್ತಿಗಳು ಕೂಡ ಅಲ್ಲ. ಲೇ, ಈಗ ಏನೋ ಮಾಡೋದು ಹೊರ ಹೋಗೋದಿಕ್ಕೆ. ಕೇವಲ ಆಸ್ತಿಗಾಗಿ ಆಸೆ ಬಿಟ್ಟು ನಿಮ್ಮೆಲ್ಲರನ್ನೂ ಸುತ್ತಾಕ್ತಿದ್ದಲ್ಲಪ್ಪ. ಲೇ, ಪ್ಲೀಸ್ ಶಿವ, ಪ್ಲೀಸ್ ಹಿಂಗಾದ್ರೂ ಮಾಡಿ ನನ್ನ ಕಾಪಾಡು ಶಿವ, ಪ್ಲೀಸ್. ಅದು ಪರಿ ಮೂಲಕನೇ ಆಗೋದು. ಭೂತಾಯಿಂದ ಮಾತ್ರನೇ ಕಾಪಾಡೋದು ಸಾಧ್ಯ. ಅದು ಹೊಡೆಯುತ್ತಲ್ಲ. ಭೂತ ಎಲ್ಲಿದೆಯಾ? ಬೇಗ ಬಾ, ಬೇಗ ಕಾಣಿಸ್ಕೋ. ಆ ರಾಜನ್ಗೆ ಒಂದು ಹೆಂಡತಿ ಇಲ್ಲಂತೆ. ಆ ಹೆಂಡತಿಗೆ 3 ಮಕ್ಳಂತೆ. ಆ ಮಕ್ಳಿಗೆ ಇನ್ನೂ 3 ಮಕ್ಳಂತೆ. ಇದಂತೂ ಫುಲ್ ಫ್ಯಾಮಿಲಿ ಪ್ಲಾನಿಂಗ್ ಆಗ್ಬಿಟ್ಟಿದೆಯಲ್ಲಪ್ಪ. ಸೂಪರ್. ಆಮೇಲೆ ನೋಡಿದ್ರೆ ಮೊದಲನೇ ಮಗ 2ನೇ ಮಗ ಕೇಳ್ತಾನೆ, ಏಯ್ ಆಸ್ತಿ ನನ್ ಕೊಡು. ಆಮೇಲೆ 3ನೇ ಅವನ್ ಬಂದು ನನಗೆ ಬೇಕು ಆಸ್ತಿ. ಆಸ್ತಿ ಯಾರಿಗೂ ಸಿಗದೆ
ಇದೇನು ಭೂತನೆ ಬರ್ಲಿಲ್ವಲ್ಲ? ಮಂತ್ರ ಸರಿಯಾಗಿ ಹೇಳಿದ್ವಲ್ಲ? ಹಲೋ ಸರ್, ಇನ್ನ ಪ್ರಾಕ್ಟೀಸ್ ಏನೋ ಒಂಚೂರು ಓದ್ತೀನಿಪ್ಪ ಅಷ್ಟೇ. ಯೋ ಬೈಲಿ, ಏನಾಯ್ತು ಅಂದ್ರೆ ಆ ಮಂತ್ರನ ಹೇಳಿ ಭೂತನ ಬರಕೆಳೆಯ. ನಾನ್ ಕೂಗಿದ್ರ ಭೂತ ಬರುತ್ತಾ? ನೀನೇ ತಾನೇ ದೊಡ್ಡವನು, ಅದ್ ನಿನಗ್ ತಾನೇ ತಲೆ ಬಾಗ್ಬೇಕು. ಓ, ಆ ಭೂತಕ್ ನಾನೇನಾ ಸರ್ವಾಧಿಕಾರಿ? ತುಂಬಾ ಹೊತ್ತಿಂದ ತಿರುಗಿಸ್ತಾ ಇದ್ದಾನೆ. ಮಂತ್ರ ಏನಾದ್ರೂ ಮರೆತು ಬಿಟ್ಟ? ನಮಸ್ಕಾರ ಯಜಮಾನ್ರೆ, ನಾನು ನಿಮ್ಮ ಸೇವಕ. ಎಂತ ಅದ್ಭುತ! ವಾಟ್ ಈಸ್ ದಿಸ್? ಇವನಿಗೆ ನೀನು ಕೇಳಿಸ್ತು. ಇವನ್ ಯಾಕೆ ಸುಮ್ಮನೆ ಓಡಾಡ್ತಿದ್ದಾನಲ್ಲ? ಬರೀ ಭೂತ ಲವ್ವು, ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಮರಿಬೇಡ. ಲೋ ಮಗ, ನಿಮ್ ಹುಡ್ಗಿನೊಳಗೆ ಬಿಟ್ಕೊಟ್ಬಿಟ್ಟ ಕಣೋ, ಹೋಯ್ತು. ಸ್ವಲ್ಪ ಹೊತ್ತು ತಣ್ಣಗಿರೋ ಗಾಳಿಲಿ ಓಡಾಡ್ಕೊಂಡು ಆರಾಮಾಗಿ ಮಾತಾಡೋಣ. ನಿಮಗಾಗಿ ಸೇವೆ ಮಾಡಕ್ಕೆ ನಾನು ಸಿದ್ಧನಾಗಿದ್ದೇನೆ ಯಜಮಾನಿ. ಎಂದೆಂದೂ ನಿನ್ನನು ಮರೆತು ಆ ಕಡೆ ಹೋಗಿ ಹಾಡ ಕೇಳೋ. ಎಂದೆಂದೂ ಎಲ್ರೂ ಸೇರಿ ಓಟ್ ಹಾಕಿರುವ ಹೊಸ ಅಧ್ಯಕ್ಷನಿಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾ ಇದ್ದೀನಿ. ಎಲ್ರೂ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ. ಯೋ, ಭೂತ ಎಲ್ಲೋ ಬಿಸಿ ಇದ್ದಾನೆ, ನೀನೆಲ್ಲ ಯಾಕೆ ಗನ್ ಇಟ್ಟಿದ್ಯಾ? ಹಿಂದೆ ತಿರುಗಿ ನೋಡೋ, ಭೂತ ಏನ್ ಮಾಡ್ತಾ ಇದೆ ಅಂತ. ಯೋ, ನಿನಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಹೋಗಿ ಬೇರೆ ಏನಾದ್ರು ಕೆಲಸ ನೋಡ್ಕೊಳಯ್ಯ. ಏನು ನಮ್ಮನ್ನೇ ಕಂಟ್ರೋಲ್ ಮಾಡಕ್ ಬರ್ತೀಯಾ? ಯೋ ಮಿಲ್ಟ್ರಿ, ಸಾಯಂಕಾಲ ಪರೋಟ ಆರ್ಡರ್ ಮಾಡಿಟ್ಟಿರೋ, ಬಂದ್ ತಿಂತೀವಿ. ಬನ್ರಯ್ಯ. ಏನಪ್ಪಾ, ಒಬ್ಬ ಅಧ್ಯಕ್ಷನಿಗೆ ಗೌರವ ಕೊಡದೆ ಈ ತರ ಬೇಜವಾಬ್ದಾರಿ ನಡ್ಕೋತಿದಾರಲ್ಲ. ನೀನ್ ದೊಡ್ಡವನಪ್ಪ, ನೀನು ದೊಡ್ಡವಂತರನೇ ನಡ್ಕೊಂಡು ಹೋಗು. ನಾನೇ ಅಧ್ಯಕ್ಷ ತಾನೇ? ಸಂದೇಹನೇ ಬೇಡ. ಅಲ್ಲ ನೋಡಿ, ಆ ಕಡೆ ಹೋಗಿ. ಏನೋ ದೊಡ್ಡ ಮಿಲ್ಟ್ರಿ ಅಂತಾರ, ಏನೋ ದೊಡ್ಡ ಒಂದ್ ದಿನಕ್ಕೆ ಮಾತ್ರ